ಹಾ ಮಾವರ ಇದ್ರಾಗ ಹೋಗುನನ್ರಿ ಇಬ್ಬಿಬ್ರು ಜೋಡಿ. ಬೇಡ ಬೇಡ, ನಂಗಂತೂ ಎದಕ್ ಬರ್ತೈತ್ರಿಪ್ಪ, ನೀವು ಹೋಗಿ ಬರ್ರಿ ಬೇಕಾರ. ಏ ಪಾರ್ವತಿ ಅವ್ರ ಹೆದರಾಕ ಏನೈತ್ರಿ ಇದ್ರಾಗ? ನಾ ಸಣ್ಣಕ್ಕಿದ್ದಾಗ ಒಮ್ಮೆ ನೀರಾಗ ಬಿದ್ದಿದ್ದೆ ಗೊತ್ತುನು, ಎಷ್ಟು ತ್ರಾಸ ಆಗಿತ್ತು. ಅವಾಗಿಂದ ನೀರಂದ್ರೆ ನಂಗೆ ಭಾಳ ಹೆದರಿಕೆ. ನಾವಲ್ಲ ರೀ ಮಾಮ, ಈಗ ಹಿಂಗ ಎಲ್ಲದಕ್ಕೂ ಹೆದರ್ತಾಳ. ನಾ ಬರ್ತೇನೆ, ನಾನು ಬರ್ತೇನೆ ಮಾಮ. ನಾನು ಬರ್ತೇನೆ, ನಾನು ಹೋಗಕ್ಕೆ ಅಂದ್ರೆ ಹೋಗಕ್ಕೆ. ಅಣ್ಣ, ಇಬ್ರಲ್ಲಿ ಇಬ್ರು ಕುಂದ್ರ ಅಷ್ಟು ಇಲ್ಲ ಏನ, ಇದು 3 ಮಂದಿ ಕುಂದ್ರದಿದು. 3 ಮಂದಿ ಒಂದ್ರಾಗ 3 ಮಂದಿ ಒಂದ್ರಾಗ ಹೋಗ್ಬೇಕು. ಟಿಕೆಟ್ ಕೇಳ್ಕೊಂಬರ್ತೇನೆ ತಡಿ, ಯಾರ ಕಡೆ ಹೋಗ್ಬೇಕು ಏನಂತೀವಿ. ಅನು ಬೇಡ ಅಂತ ಅನಿಸ್ತೈತಿ ಯಾಕೋ. ಯಾಕ್ರಿ? ನನ್ಗೇನು ಹೋಗ್ಬೇಕಂತೇನು ಆಸೆ ಇಲ್ಲ, ಆದ್ರ ಅವನೇನ ಮತ್ತೆ ಅಷ್ಟು ಹೇಳಕತ್ತಾನಲ್ಲ, ಹೋದ್ರೆ ಅದು ಬಿಡ್ರಿ, ಹೋಗ್ಲಿ ಪಾಪ, ಮತ್ತೆ ಅವಂಗೂ ಬೇಜಾರಾಗಲ್ಲ. ನನಗೂ ನೀರಂದ್ರೆ ಹೆದರ್ಕಿಲಿಪ್ಪ, ಅದ್ರಾಗ ಬೇರೆ ಈ ಕೆಟ್ಟ ಹರಿಯಾಕತ್ತೈತಿ, ಅದು ಹಿಂಗೆ ಹಿಡ್ಕೊಂಡು ಹುಟ್ಲೆ ಬೇರೆ ಮುಂದೆ ಹೋಗ್ಬೇಕು. ನನಗೆ ಇವೆಲ್ಲ ಏನು ರೂಢ ಇಲ್ಲ, ಅನ್ಬೋಗಿಲ್ಲ, ನಾ ಎಂದೂ ಮಾಡಿನೂ ಇಲ್ಲ. ಆಮೇಲೆ ನಂಗೆ ಹೆದರಿಕೆ ಬರ್ತತ್ಲಿ. ನಾವಲ್ಲ ಬೇಕಾದ್ರೆ ನಿಮ್ಮ ತಮ್ಮನ ಕೊಟ್ಟು ನೀನು ಹೋಗು. ನಿಮ್ಮನ್ ಬಿಟ್ಟು ನಾ ಹೆಂಗೆ ಹೋಗ್ಲಿ? ನಿನಗೊಂದ್ಸಲ ಹೇಳೇನೇ ಇಲ್ಲ, ಅದು ಬೇಕು ಇದು ಬೇಕು ನಾನು ಹೋಗ್ಬೇಕು ಅಂತ ಹಠ ಮಾಡಬೇಡ ಅಂತೇಳಿ. ಅಷ್ಟು ಹೇಳಿದ್ರು ಮತ್ತು ಅದನ್ನ ಮಾಡ್ತೀಯಲ್ಲ ನೀನು. ನಾನೇನು ಮಾಡಿದೆ ಅಕ್ಕ? ಏನು ಮಾಡಿದಿ? ಬ್ಯಾಡ ಅಂತ ಹೇಳಿಂದ ಒಮ್ಮೆ ಬಿಟ್ಬಿಡ್ಬೇಕ ಏನು? ಹಾಂ ಅಕ್ಕ ಹೋಗುನು. ಒಬ್ರಿಗೆ 1,000 ರೂಪಾಯಿ ಅಂತ, ಅಷ್ಟು ಹೋಗ್ಬರ್ರಿ. ನಂಗಾರ ಅರವಿಂದ ನಂಗೆ ಬೇಡಪ್ಪ, ಸುಮ್ಮನೆ ಖಾಲಿ ಪೀಲಿ 1 2 3 4 5 6 ಖಾಲಿ ಪೀಲಿ 6,000 ರೂಪಾಯಿ ನಿನ್ನ ಕಾಲ ಮ್ಯಾಗ ಹೋಗ್ತೈತಿ. ಇದಷ್ಟು ಹಿಂಗೆ ಹೋಗಿ ಬರಾಕ ಬೇಡ. ಅಲ್ಲ ಮವ, ಅಂದ್ರೆ ಇದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ತೈತಲ್ಲ ಅದಕ್ಕೆ. ಅಲ್ಲಿ ನೋಡಲ್ಲ, ಆಕಾಶದಾಗ ಪ್ಯಾರಾಶೂಟ್ ಕಟ್ಕೊಂಡು ಹಾರಾಕತ್ತಾರ. ನಾನು ಅದಕ್ಕೆ ಹೋಗ್ತೀನಿ. ಅಣ್ಣ ಅಣ್ಣ, ನಾ ಇದು ಒಳ್ಳೆ ನೀರಿಂದ ನಾನು ಆಕಾಶದಾಗ ಹೋಗ್ತೀನಿ. ಹೌದಲ್ಲ, ಬಾರಿ ಐತಿ. ಅದ್ರಾಗಾರ ಹೋಗು ನಾನು ಇಬ್ಬಿಬ್ರು. ಬೇಡ ಬೇಡ ಯವ್ವ, ಅಲ್ಲಿಂದ ದಾರ್ ಕಟ್ಟಾಗಿ ಬಿದ್ವಿ ಅಂದ್ರೆ ಗತಿ ಏನು, ಎಲ್ಲಿ ಬೀಳ್ತೇವೆ ಏನ? ಈಕೆ ಬೇಕು ಎದ್ರ ಪುಕ್ಲಿ ಅಕ್ಕ, ಹಂಗೆಲ್ಲ ಇದು ಮಾಡಿರ್ತಾರನ್ನ, ಬಿಗಿತ್ನಂಗೆ ಕಟ್ಟಿರ್ತಾರ ಆಳವ್ರು. ಲಕ್ಷ್ಮಿ, ನಾವು ಹೋಗೋಣ? ಯಾಕೇನು ಹೇಳವಲ್ಲ? ನಾವಲ್ಲ, ನೀವು ಹೋಗಿ ಬರ್ರಿ. ಪಾರ್ವತಿಯವರೇ ಬೈದಿರೋದಿಲ್ಲ ಈಗ? ಯಾಕ್ರಿ, ಯಾಕೆ ಬೈದ್ರಿ? ಪಾಪ ಏನೋ ಒಂದು ಆಸೆ ಪಟ್ಟು ಕೇಳ್ತಿರ್ತಾಳ ಆಕಿ ಏಜಿಗೆ, ಅದು ಏನಾಯ್ತು ಅಂತ ಕೇಳಿದ್ರೆ ಹಾಗೆಲ್ಲ ಬೈತಾರನ? ಇಲ್ಲ, ಎಲ್ಲದಕ್ಕೂ ಹಠ ಮಾಡಬೇಡ ಅಂತಂದೆ ಅಷ್ಟೇ. ನಂಗೆ ಗೊತ್ತು ನೀವು ಏನು ಹೇಳಿರ್ತೀರಿ ಅಂತೇಳಿ. ನೋಡ್ರಿ, ಕರ್ಕೊಂಡು ಬಂದಿದ್ದೆ ಉಂಟು, ಆ ರೊಕ್ಕಕ್ಕೆ ಅದು ಇದು ಹಂಗೆ ಹಿಂಗೆ ಅಂತ ಏನಾರು ಹೇಳಿ ಆಕಿಗೆ ಬೇಜಾರು ಮಾಡಿದ್ರೆ ನನಗೆ ಬೇಜಾರು ಆಕೈತಿ. ಹೇಳಕತ್ತೇನು ಕೇಳ್ರಿ. ಆಯ್ತು ತಗೋರಿಪ್ಪ, ಏನಾರು ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ, ಯಾರು ಬೇಡ ಅಂದ್ರೆ. ಹಂಗಾರೆ ಸ್ಕೈಡೇ ಹೋಗುಣ ಮವರ್. ಹಂಗಾರೆ ಅದಕ್ಕೆ ಹೋಗೋಣ ಬರ್ರಿ. ಇದು ಬೇಡ ಅಂತಂದ್ರೆ ನಿಮ್ಗೆ ಇದು ನೀರು ಅಂದ್ರೆ ಹೆದರಿಕೆ ಆಕೈತಂದ್ರೆ ಮತ್ತೆ ಪಾರ್ವತಿನ ಒಲ್ಲೆ ನಾತಾಳ. ಹಂಗಾರೆ ಅದಕ್ಕೆ ಹೋಗೋಣ ಬರ್ರಿ. ವಾವ್ ರೀ, ನೀರ್ನಾಗ ಬೋಟ್ನಾಗ ಹೋಗುದು ರೀ, ಹೋಗುನ್ರಿ. ಇದು ರಬ್ಬಲ್ ಬೋಟ್ನಾಗ ಮಸ್ತ್ ಇರ್ತತಿ. ಟಿಕೆಟ್ ಕೇಳಿದ್ನಲ್ಲ, ಒಬ್ರಿಗೆ 1,000 ಅಂತ, ಖಾಲಿ 2,000 ರೂಪಾಯಿ. ಬೇಡ ಬೇಡ, ನಡಿ ನಡಿ, ಅದ 2,000 ಇದ್ರೆ ಅದಕ್ಕೆ ಹಾಕತಿ. ನಮ್ಮ ಅಣ್ಣನ ಮುಂದೆ ನನ್ನ ಮರ್ಯಾದೆ ತೆಗ್ದ. ಅಯ್ಯೋ ದೇವ್ರೆ, ಯವ್ವ ಎಷ್ಟು ಚಂದ ಹೋಗ್ಯಾರ ಇವರು, ಎಷ್ಟು ರೆಡಿಯಾಡಕತ್ತಾರ ಇವರು. ಬಾರಿ ಬಿಡು ಬಾರಿ. ಅಲ್ಲಿ ಹಿಂಗೆಲ್ಲ ಐತ್ಯಾ? ಅಲ್ಲಲ್ಲಿ ಐಸ್ ಮಾರವ್ ಬರ್ತಾನಲ್ಲ, 10 ರೂಪಾಯಿ ಒಂದು ಐಸ್ ಕ್ರೀಮ್ ಹೇಳಿರ್ತಾನ. ಏನಾರ ಅಲ್ಲಿ ಹೋದ್ನಂದ್ರೆ ಬುಟ್ಟಗಟ್ಲೆ ಐಸ್ ತುಂಬ್ಕೊಂಬಂದು ಇಲ್ಲೇನ ಎಷ್ಟು ರೇಟಿಗೆ ಮಾರ್ತಾನೆ ಏನ, ಫುಲ್ ಲಾಭನ ಅವಂಗ. ಇಲ್ಲೇ ಆಶ್ರಮಿಗೆ ಹೇಳ್ತಿದ್ಲು ನಮ್ಮ ಕಸ್ತೂರಿ, ಅಲ್ಲಿ ನೋಡಲ್ಲಿ ಎಷ್ಟು ಐಸ್ ಕ್ರೀಮ್ ತಿನ್ನಕತ್ತಾಳ ಏನು. ಬಂದಿನ ಜ್ವರ ಜಡ್ಡೆ ನೆಗಡಿ ಇದ ಚಾಲು ಆದ್ರೂ ಆತ ಹೇಳಕ್ ಆಗುದಿಲ್ಲ. ಓಸ್ ನೀರು ಕೊಡ್ಲಿ. ಇದು ಯಾರ ಅಲ್ಲಿ ಯಾರ ಇರ್ಬೇಕ. ಲೇ ನಿಮ್ಮ ಅವನ, ನಾನು ಮಾತಾಡಕತ್ತೀನಿ. ಏನ್ ನಿಂದ ಹಚ್ಚಿಬಿಟ್ಟಿಯಲ್ಲ ಲೇ ಗಿರ್ಜಿ? ಏನ್ರಿ? ಯಾ ಲೋಕದಾಗದಿಯ ಎಬ್ರೇಶಿ ಮಕದಕ್ಕೆ ಒಮ್ಮೆ ಹೇಳಿದ್ರೆ ಕಿವಿ ಕೇಳ್ತತ್ನ ಇಲ್ಲ ನಿನಗ? ಅಲ್ಲ ಕರ್ದ ಕರಿತೀನಿ, ಇಲ್ಲ ಇಲ್ಲ ಹಂಗ ಕುಂತ ಬಿಟ್ಟಿ. ಏನ್ರಿ ಅಲ್ಲ ಏನ್ ಮಾಡಕತ್ತಿದ್ದಿ? ರೀ, ಪಾರ್ವತಿ ಅವರು ಅನಿಮಲಿಗೆ ಹೋಗ್ಯಾರಲ್ರಿ, ಅನಿಮನಿಗೆ. ಯೋ ದೇವ್ರೆ, ಅಲ್ಲಿದು ಎಲ್ಲ ಟೇಟಸ್ ಇಟ್ಟಾರ. ಎಂತೆಂತ ಊರ್ರಿ ಅದು. ಹೋಲಿ ಅಲ್ಲಿ ಐಸ್ ಹೆಂಗ್ ಬೀಳಾಕತ್ತೈತಿ ಗೊತ್ತುನು, ಕಾಲಾಗೆಲ್ಲ ಬರೀ ಐಸ್. ಬರಪ್ ಅಂದ್ರ ಬರಪ್ ಹೆಂಗಾರ ತಳ್ಕೊಂಡಿದ್ದಾರ್ರಿ. ನರಗಿರ ಜಗ್ಗುಕಿಲ್ಲ ಅವ್ರದ್ದು. ಅಯ್ಯ ಅವ್ರದ್ದು ಏನಾರ ಯಾಕಾಗ್ಲಿ ಅದ್ನೇದಕ್ ನೋಡ್ಕೊತ ಕುತ್ತಿ. ನಿಂದೊಂದ್ರ ಆಡತ್ತಾಗ ಅಡಿಗೆ ಮಾಡಿ ನಾ ಇಲ್ಲ ಹೊಟ್ಟ ಸತಿ ಇದ್ನೇ ಮಾಡ್ತಾ ಇರೋದು. ನಿಮ್ಮ ಕೂಳ್ ಕುಚ್ಚಾಕೋದು, ಅವ್ನ ನಿನ್ ಮಗನ್ ಮುಕಳಿ ತೊಳೆಯೋದು, ಸಿಂಬಳ ಒರೆಸೋದು, ರೆಡಿ ಮಾಡೋದು, ಸಾಲಿ ಕಳ್ಸೋದು, ಮತ್ ನನ್ನ ಮನ್ಯಾಗ ಕೂಳ್ ಕುಚ್ಚಾಕೋದು, ಮನಿ ಕೆಲಸ ಮುಗಿಸೋದು, ಸಂಜಿಕ ಆಗ್ಬಿಟ್ಲೆ ಬಾಂಡೆ ತೊಳಿ, ಅರ್ಬಿ ಹೋಗಿ ಕಸ ಹೊಡಿ, ಕಾಲ್ ಒರೆಸು, ಜಳಕ ಮಾಡು, ಪೂಜೆ ಮಾಡು, ಮತ್ ಗಂಡ ಬರತ್ಲೆ ಮತ್ ಅಡಿಗೆ ಮಾಡು. ಇದೇ ಆಗೋತು ನನ್ ಜನ್ಮಕ್ಕೆ ರೀ. ನಾನು ಒಂದ್ ಯಾವ್ದಾರ ದೇವ್ರ ದಿಂಡ್ರು ಎಲ್ಲಾರ ಹೋಗಿ ಬರ್ಬೇಕಂತ ಆಸೆ ರೀ. ನನಗೂ ಹಿಂಗೆಲ್ಲ ಹೋಗ್ಬೇಕಂತ ಆಸೆ ರೀ. ನಾವು ಇಂಥ ಕಡೆ ಎಲ್ಲಾರ ಹೋಗಿ ಬರೋಣ, ಐಸ್ ಬೀಳೋ ಜಾಗಕ್ಕೆ. ಹೋಗೋನ್ ಬಿಡ್ಲಿ, ಅದಕ್ಕೇನ ಯಾವತ್ತು ಹೋಗುನು, ನಾಳೆ ಹೋಗುನು, ಇವತ್ತ ಹೋಗುನು. ನನ್ ರಾಜ ಎಲ್ಲ ಇವತ್ತು ಬೇಡ, ನಾಳೆನೂ ಬೇಡ. ಯಾಕಂದ್ರೆ ಆಕಿ ಕಮಲವನ್ ಕಡೆ ಜಂಪರ್ ಹೊಲ್ಸ ಕೊಟ್ಟನಿ. ಆ ಬಿಡಾಡಿ ಕಡೆ ಹೆಂಗಾರ ಮಾಡಿ ತುರು ಹಚ್ಚಿಕ್ಕಿಗೆ ನಾ ಸಂಜೆ ಬಟ್ಟ ಇಸ್ಕೊಂಡ ಬಿಡ್ತಾನೆ. ಏನು ಮತ್ತೆ ಅಲ್ಲಿ ಹೋಗಿಂದ ಹಾಕೊಳಕ್ ಬೇಕಲ್ಲ, ಅದಕ್ಕೆ ನಾಡ್ದು ಹೋಗುನು. ನಾಡ್ದು ಬೆಳಗ್ಗೆ ಪಕ್ಕ ಹೋಗುನು, ಹುಡುಗನ ಕರ್ಕೊಂಡು ಹೋಗುನು. ಆ ಬಾಡ್ಯಾಗ ಮತ್ತೆ ಜ್ವರ ನೆಗಡಿ ಆಕತೆ ಏನ. ಅದಕ್ಕಿಂತ ಮುಂಚೆ ನಾ ಹೇಳ್ದಂಗೆಲ್ಲ ಕೇಳಿದ್ರೆ, ನಾ ಹೇಳ್ದಂಗೆ ಕೆಲಸ ಮಾಡಿದ್ರೆ ಅಷ್ಟು, ನಾ ಹೇಳಿದ್ ಮಾಡಿದ್ರೆ ಅಷ್ಟು ಮತ್ತೆ ಕರ್ಕೊಂಡು ಹೋಗ್ತೀನಿ.
ಅಯ್ಯೋ ನಿಮ್ ಪಾದ ತೊಳೆದು ಇವತ್ತು ನೀರಾದ್ರೂ ಕುಡಿತೀನಿ ನಾನು, ಏನ್ ತೊಂದ್ರೆ ಇಲ್ಲ. ನಿಮ್ ಪಾದ ನನ್ನ ತಲೆ ಮ್ಯಾಗ ಪತಿಯೇ ಪರದೈವ ಪ್ರತ್ಯಕ್ಷ ದೇವರು, ಏನ್ ಮಾಡ್ಬೇಕು ಹೇಳ್ರಿ. ಏನಿಲ್ಲ, ಫಸ್ಟ್ ನಿಮ್ಮಪ್ಪ ನಿಮ್ಮನ ಕಡೆ ಹೋಗು. ಏನು ನಿನ್ನ ತವ್ರ ಮನೆಯಿಂದ 1,00,000 ರೂಪಾಯಿ ರೊಕ್ಕ ತುಂಬ, ಆಮೇಲೆ ಯಾವ ಊರಿಗೆ ಹೋಗುನು ಅಂತೀಯಲ್ಲ ಆ ಊರಿಗೆ ಹೋಗುನು. ಮಕ್ಕ ನೋಡ್ಕೊರಿ ಕನ್ನಡಾಗ. ನಾನ್ ನಮ್ ತವ್ರ ಮನೆಯಿಂದ ತಂದು ಕೊಟ್ಟು ನೀವು ಕರ್ಕೊಂಡು ಹೋಗೋದು ಯಾಕೆ? ನಾನ ಒಬ್ಬಕ್ಕೆ ಹೋಗ್ತಾನಿ. ಏನ್ ನನಗೆ ಅರೆದ್ದಾರೇನು ಗೊತ್ತಾಗುದಿಲ್ಲನ? ಬೇಸದಿರಳ ಬಾಳೆ ಮಾಡಕತ್ತಿರೋದು ನಿಮ್ ಜೊತೆಗೆ, ಮಕ್ಕಳು ಹೆತ್ ಕೊಟ್ಟಿರೋದು ನಿನ್ನ ಕೈಗೆ. ಏನ್ ಹೌದ ನಂಗೆ ಚಾಕ್ರಿ ಮಾಡೋದು, ದಿನ ಮಂಡೆ ತೊಳೆದು ನೀ ಕುಡ್ದು ಬಂದಾಗ ಅಲ್ಲಿ ಉಳ್ಳಾಡಿ ಬಂದ ಹಂಗೆ ಒಗದಿರ್ತೀಯಲ್ಲ, ಅವಲ್ ಅಂಗಿ ಒಗದ ಹಾಕಿ ಕೊಡೋದು ನಿನಗೆ, ಎಲ್ಲ ಮಾಡೋದಿಲ್ಲ, ರೊಕ್ಕ ಮಾತ್ರ ಅಲ್ಲಿ ಇಸ್ಕೊಂಬರ್ಬೇಕನ? ಮತ್ತಿನ್ನೇನ್ಲಿ ಅವ್ರೇನ ಮದುವೆ ದೋಸ್ತರ ಹೋಗುನು ಹೋಗ್ಯಾರ, ನೀನ್ ಎಲ್ಲಿ ಹೋಗ್ಬೇಕಾಗೈತಿ? ಎದಿ ಉದ್ದ ಮಗ ಬೆಳೆದು ನಿಂತಾನ ತಣ್ಣಗಿರ, ಹೊಸ್ದಾಗಿ ಮದುವೆ ಆಗೈತ್ ನೋಡು ಅದಕ್ಕೆ. ಹೊಸ್ದಾಗಿ ಮದುವೆ ಆದಾಗ ಎಲ್ಲಿ ಕರ್ಕೊಂಡು ಹೋಗಿರಿ? ಎಲ್ಲಿ ಕರ್ಕೊಂಡು ಹೋಗಿಲ್ಲ ನೋಡು. ನನ್ನ ಕಡೆ ತಿನ್ನಾಕ ಉಣ್ಣಾಕ ಉಡಾಕ ಬಟ್ಟಿಗೆ ಅಟ್ಟೆ ರೊಕ್ಕ ಇರೋದು, ಊರ ಅಡ್ಯಾಡ್ಸಕ್ಕಲ್ಲ. ಮಂದಿಯವ್ರಿಗೆ ಹೋಗಿರ್ತೇವಿ ಇಲ್ಲಿ ವರ್ಷಕ್ಕೊಮ್ಮೆ, ಮತ್ತೇನ್ ನಿಂದ ಮಂದಿಯವ್ರಿಗೆ ಕರ್ಕೊಂಡು ಹೋಗೋದಲ್ಲನ? ಅದಕ್ಕೆ ಹೋಗಿ ಬರಾಕ 3-4 ಸಾವಿರ ರೂಪಾಯಿ ಕೈ ಬಿಟ್ಟಿರ್ತೈತಿ. ನೋಡು, ನಂಗೆ ಸುಮ್ಮನೆ ಜಗಳ ತೆಗಿಬೇಡ ನನ್ನ ಕೂಟ. ನನಗೆ ಯಾವ ಊರಿಗೂ ಕರ್ಕೊಂಡು ಹೋಗುದಿಲ್ಲ, ಆಗುದಿಲ್ಲ ನಂಗೆ ಕರ್ಕೊಂಡು ಹೋಗಾಕ. ಅಡ್ಗೆ ಮಾಡು ತಿನ್ನು ಕೆಲಸ ಮಾಡು ಮಕ್ಕೋ, ಅಡ್ಗೆ ಮಾಡು ತಿನ್ನು ಕೆಲಸ ಮಾಡು ಮಕ್ಕೋ, ಇಷ್ಟೇ. ಏನ ಗಂಡ ಹೆಂಡತಿ ಜೋರ್ ಮಾತುಕತೆ ನಡ್ಸಿರಿ, ಬರ್ಬಾರ್ದಾಗಿತ್ತೇನೋ ಈ ಟೈಮಿಗೆ ನಾನು. ಹಂಗೇನಿಲ್ರಿಪ್ಪ ಶಾಂತಕ್ಕರ, ಬಂದು ಚಲೋ ಮಾಡಿದ್ರಿ. ಇದು ನೋಡ್ರಿ ನಿಮ್ಗೆ ಗೆಳತಿ ಹುಚ್ಚಾಟನ, ಆಕಿ ಏನ ಅನಿಮಲಿಗೆ ಹೋಗ್ಬೇಕಂತ ಜಗಳ ತಕೊಂಡು ನಿಂತಾಳಿಲ್ಲ. ಅಲ್ಲ, ಅನಿಮಲಿಗೆ ಹೋಗೋ ವಯಸ್ಸನ್ರಿ ಹೇಳ್ರಿ ನೀವ ನೋಡೋಣ. ಅನಿಮಲಿಗೆ ಹೋಗೋ ವಯಸ್ಸು ನೋಡ್ ಶಾಂತಕ್ಕ. ಅಲ್ಲ ಶಾಂತಕ್ಕ, ಅಲ್ಲ ಊರುದೀರು ಅಡ್ಡಾಡಕ ಮಾಡಕ ಮದುವೆ ವಯಸ್ಸಿಗೆ ಏನ ಸಂಬಂಧ ಶಾಂತಕ್ಕ? ವಯಸ್ಸು ಅಷ್ಟೇ ಅಲ್ರಿ ಶಾಂತಕ್ಕರ, ಪೈಸಾ ಬೇಕಲ್ಲ, ಪೈಸಾ ಪೈಸಾ. ಹಮಾರ ಪಾಸ್ ಪೈಸಾ ನಹಿಯೇ, ಐಸೆ ಜಾನಾ ಹನಿಮೂನ್, ತೂ ಬತಾತೋ. ರೀ ನಂಗೆಲ್ಲ ಗೊತ್ತೈತಿ, ಏನ ನಾಟಕ ಮಾಡಬೇಡ್ರಿ. ನಾನೇ ಒಂದ್ 10-15 ವರ್ಷ ಸಣ್ಣಕ್ಕೆ ಆಗಿ ಈಗ ಮದುವೆ ಆಗಿದ್ರೆ ನಿಮ್ಮನಿಗೆ ಹೋಗಿರ್ತಿದ್ದೆ. ಗಿರ್ಜಿ ಬಿಡ್ಲೆ ಹೊಲೆ ತಗ, ನಾನೇನ ಕೇಳಕ್ ಬಂದವ, ನೀನೇನ ಮಾತಾಡಕತ್ತಿ? ಅದು ಎದಕ್ ಬಂದೆ ಅಂದ್ರೆ, ನಾನು ಈ ಸಲದ ಸಂಘದ ರೊಕ್ಕ ನಾನು ತಗೋತೇನೆ. ಅಂದ್ರೆ ಇದೊಂದು ವರ್ಷ ನನಗೆ ಕೊಡು, ಮುಂದೆ ವರ್ಷ ಬೇಕಾದ್ರೆ ನೀನ ತಗೋ ಅಂದ್ರೆ ನಂದೊಂಚೂರು ಅನಿವಾರ್ಯ ಇತ್ತು, ಅದಕ್ಕೆ ಕೇಳಿದೆ. ಎದಕ್ಕೆ ಶಾಂತಕ್ಕ? ಏನಿಲ್ಲ, ಇವತ್ತು ಅಲ್ಲೇ ಶೆಟ್ರ ಅಂಗಡಿಯಿಂದ ಬರ್ತಾ ನಮ್ಮ ಊರನ್ 12 ಡಾಕ್ಟರ್ ಸಿಕ್ಕಿದ್ದ. ಹಂಗ ಮಾತಾಡ್ಕೊಂತ ಹೆಂಗ್ರಿ ಶಾಂತಕ್ಕ ಆರಾಮೈತೇನ್ರಿ, ಗೌಡ್ರಿಗೆ ಆರಾಮಾಗೈತನ ಅಂದ. ಆತಪ್ಪ ಆರಾಮಾಗೈತಿ, ಸ್ವಲ್ಪ ಪೂರಾ ಇಲ್ರಿ, ಚೊಕ್ಕ ನಿಂದ್ರವಲ್ರಿ, ಅವ್ರಿಗೆ ಇನ್ನೂ ತ್ರಾಸ ಐತಿ, ಮಾತಾಡಕ್ ನಾಲ್ಗಿನ ಹೊಳವಲ್ತ ಅಂದೆ ನಾನು. ಅಂದಿದ್ದಕ್ಕೆ ಏನಂದ ಗೊತ್ತೇನೆ, ಅವ್ರ ಕಡೆ ಒಬ್ಬ ಪೆಸಲು ಡಾಕ್ಟರ್ ಅದಾನಂತ, ಒಂಚೂರು ರೊಕ್ಕ ಖರ್ಚಾಕೈತಂತೆ, ಇಲ್ಲಂತಲ್ಲ. ಆದ್ರೆ ಒಂದು 5,000 ರೂಪಾಯಿ ಮಟ್ಟ ಖರ್ಚಾಗ್ಬೋದು. ಗಂಡ ಮಾತ್ರ ಗೌಡ್ರು ಮಾತ್ರ ಎದ್ ನಿಲ್ತಾರ ನೋಡ್ರಿ, ಬೇಕಾರೆ ಆರಾಮಕ್ಕಾರ, ಮಾತನ್ನು ಚಂದ ಆಡ್ತಾರ ಅಂತ. ಆಯುರ್ವೇದಿಕ್ ಔಷಧ ಎಲ್ಲ ಕೊಡ್ತದವ್ರಿ ಅವರಿಗೆ. ಇಂಥ 1000 ಮಂದಿನ ಆರಾಮ್ ಮಾಡ್ಯಾರ್ರಿ ಅವ್ರು, ಭಾರಿ ಚೊಕ್ಕ ಟ್ರೀಟ್ಮೆಂಟ್ ಕೊಡ್ತಾರ. ಹಂಗ ಹಿಂಗ ಜಗ್ಗ ಹೇಳಿದ್ನವ, ಅವ್ನ ಟ್ರೀಟ್ಮೆಂಟಿಂದ ಭಾಳ ಮಂದಿ ಆರಾಮಾಗ್ಯಾರಂತ. ಅದಕ್ಕೆ ಇವ್ರನ್ನ ಯಾಕೆ ಒಂದ್ಸಲ ಅವ್ನ ಕಡೆ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸ್ಬಾರ್ದ ಅಂತ. ಶಾಂತಕ್ಕ, ಇದನ್ನೆಲ್ಲ ನಂಬೇಡ ನೋಡು, ನಿನಗೆ ರೊಕ್ಕ ಕೊಡೋಕ್ಕಾಗ್ಲಾರ್ದ ಹಿಂಗೆ ಅಂತೇನೆ ಅಂತ ಮತ್ತೆ ಹಂಗೆ ತಿಕ್ಕೋಬೇಡ. ತೊಗೊಳೋದಾದ್ರೆ ನೀನೇ ತಗೋ, ಈ ವರ್ಷ ನಡಿತೈತಿ, ನಾ ಮುಂದೆ ವರ್ಷ ಬೇಕಾದ್ರೆ ತೊಗೋತೀನಿ. ಆದ್ರೆ ನಾ ಏನಂತೇನೆ ಅಂದ್ರೆ, ಟ್ರೀಟ್ಮೆಂಟ್ ಕೊಡಿಸ್ತೇನೆ ಅಂತೇಳಿ ಈಗ ಇಂಗ್ಲೀಷ್ ಔಷಧ ಕೊಡ್ಸಾಕತ್ತೀಯ ಅಂತ ಚಂದ. ಇದನ್ನು ಬಿಟ್ಟು ಮತ್ತೆ ಈಗ ನೀನು ಗೌಂಟಿ ಔಷಧ ಕೊಡ್ಸಿದೆ ಅಂದ್ರೆ ಒಮ್ಮಿಂದ ಕೈ 2 ಕ್ರಾಸಾಗಿ ಇಲ್ಲೋಡಿಲಿ ಜೀವಕ್ಕೆ ಏನಾರ ತೊಂದರೆ ಅದಕ್ಕೆ ಇವ ಎದಕ್ಕೆ ಬೇಕು ಅವೆಲ್ಲ ಅಂತೇನೆ ನಾನು. ಅದು ಅಲ್ಲದೆ 50,000 ಅವ ಯಾವ ಡಾಕ್ಟ್ರ ಏನು, ಎಲ್ಲಿ ಸುಡ್ಗಾಡ ಏನು, ಅವ್ನ ಹೆಸರು ಕೇಳಿಲ್ಲ, ಊರು ನೋಡಿಲ್ಲ, ಅದ್ರ ಮಸಡಿ ನೋಡಿಲ್ಲ, ಈ ಹಲ್ಕಟವಾಡೆ ಹೇಳಿನ ಅಂತೇಳಿ ನೀ ಅವ್ನ ಮಾತು ಕೇಳಾಕತ್ತಿ. ಈ ಡಾಕ್ಟ್ರ ಏನು ಸುದ್ದ ಅದಾನೆ ಇವ ಒಂದಿಟ್ಟು ಎದಿ ನೋವು ಅಂತ ಹೋದ್ರೆ ಗ್ಯಾಸ್ಟಿಕ್ ಆಗಿರ್ತೈತಿ, ಇಲ್ಲ ನಿಮ್ಗೆ ಎದ್ಯಾಗ ತೂತ ಆಗೈತಿ, ಹಾರ್ಟ ಆಗೈತಿ ಅಂತಾನ. ಅಂತ ಡಾಕ್ಟ್ರ್ ಇವ. ಕಾಲು ನೋವಾಗೈತೆ ಅಂತ ಹೋದ್ರೆ ಕಾಲ ಕಡಿಬೇಕು, ಆಪರೇಷನ್ ಮಾಡ್ಬೇಕು ಅಂತಾನ. ಒಂದಕ್ಕೆ 2 ಹೇಳಿ ಹೆದರ್ಸ್ತಾನ, ಸುಳ್ಳ ಕ್ಯಾನಿಂಗು ಅದು ಇದು ಹಂಗ ಹಿಂಗ ಅಂತೇಳಿ ಕಳಿಸ್ತಾನ ದವಾಖಾನಿಗೆ. ಗೊತ್ತೈತಿಲ್ಲ ನಿನಗೆ? ಇಂಥ ಬಡೇನ್ ಮಾತು ಕೇಳ್ಕೊಂಡು ನೀನು ಅದಕ್ಕೆ ಹೇಳೋದು ಕೇಳು ಶಾಂತಕ್ಕ, ನೀನು ಬೇಡ, ಇದೆಲ್ಲ ಬೇಡ ಇವ, ನಂಬೇಡ, ಹೇಳೋದು ಕೇಳು ಹಂಗಂತೀಯ? ಹ್ಞೂನಾ? ಆದರೂ ಯಾಕೆ ಒಂದ್ಸಲ ತೋರಿಸಿದ್ರೆ ಅಕ್ಕಿತ್ತನವ, ಮುಳುಗೋ ಹುಲ್ಕಡ್ಡಿ ಆಸರ ಅಂತೇಳಿ ಯಾಕೆ ದೇವ್ರ ಅವನ್ನ ನಮ್ಮ ಸಲುವಾಗಿ ಕಳ್ಸಿರ್ಬಾರ್ದು ಅಂತ ನನ್ನ ತಲೆಯಾಗಷ್ಟೆ. ಇದಕ್ಕೆ ರೊಕ್ಕ ಪಾರ್ವತಿ ಕೇಳಿದ್ರೆ, ಅರವಿಂದನ್ ಕೇಳಿದ್ರೆ ಚಕ್ಕಂತ ಅವರ ಕೊಟ್ಟು ಬಿಡ್ತಾರೆ, ಅವ್ರಿಗೇನು ದೊಡ್ಡ ಮಾತಲ್ಲ. ಆದರೆ ಕೇಳಕ್ಕೆ ನಮಗೂ ಒಂದು ಮಾನ ಮರ್ಯಾದೆ ಬೇಡ ನಗಿರ್ಜಿ. ಈಗಾಗಲೇ ಪಾಪ ನನ್ನ ಮಗಳ ದುಡ್ಡು ನನಗೆ ಪಗಾರ ಕೊಡ್ತೀನಿ ಅಂದತಿವ, ಮತ್ತೆ ಇಂಥದಕ್ಕೂ ನಾ ರೊಕ್ಕ ಕೇಳಿನಿ ಅಂದ್ರೆ ನಾನು ಮನುಷ್ಯಳ ಅಂತಾಳನ ಯಾರ? ಹೌದಿಲ್ಲ? ಅಲ್ಲ, ನಮಗೂ ಒಂದು ಸ್ವಾಭಿಮಾನ ಅಂತ ಇರ್ತೈತಲ್ಲ, ಅದಕ್ಕೆ ಬೇಡ ಅಂತಷ್ಟ, ಮತ್ತೇನಿಲ್ಲ. ನೋಡುವ ಹೆಂಗೆ ಅನಿಸ್ತೈತಿ ನನಗೆ, ಯಾಕೋ ಬೇಡ ಅನ್ನಕತ್ತಿ. ಮೊದಲು ಇದನ್ನು ಬಂದು ಹೇಳುತ್ತಲೇ ಬೇಡ ಅಂದ್ಬಿಟ್ಟು, ಬೇಡ ಅಂದ್ರೆ ಬೇಡ ಬಿಡು ಹೋಲಿ. ನೀ ಬೇಡ ಅಂದ್ಮೇಲೆ ಮತ್ತೆ ಯಾಕೆ ಮಾಡಕ್ಕೆ ಹೋಲಿ ಆ ಕೆಲಸ? ನಾನು ಏನ ನನ್ನ ಗಂಡ ಮೊದಲೇ ನಂಗೆ ಅಕ್ಕನ ಅಂತ ಒಂದೀಟಷ್ಟ, ಮತ್ತೇನಿಲ್ಲ.
ಗಿರ್ಜಿ ಹೇಳೋದು ಕೇಳ್ರಿ ಶಾಂತಕರ ನೀವು. ರೊಕ್ಕ ನಿಮ್ದಾದ್ರೇನ್ರಿ ನಮ್ದಾದ್ರೇನ್ರಿ, ರೊಕ್ಕನ ಅಷ್ಟು ರೊಕ್ಕ ದುಡಿಯಕ್ಕೆ ನೀವು ಕಷ್ಟಪಡ್ಬೇಕು, ನಾವು ಅದರಂತ ಕಷ್ಟಪಡ್ಬೇಕು. ಹೌದಿಲ್ರಿ? 50,000 ದುಡಿಬೇಕಾದ್ರೆ ಹೊಲ್ದಾಗ ಚೆಡ್ ಹರಿದೋಗಿರ್ತೈತೆ ನಮ್ದು, ಅಷ್ಟು ದುಡಿಬೇಕು ನಾವು. ಅದಕ್ಕೆ ನಾ ಏನಂತೀನಿ, ಸುಮ್ಮನೆ ಯಾಕೋ ಯಾರ್ದಾರ ಕೈಯಾಗ ಕೊಟ್ಟು ಕಳ್ಕೊಬೇಡ್ರಿ ಅಂತೇನು ನಾ ಅಷ್ಟೇ, ಮತ್ತೇನಿಲ್ಲ. ನೋಡುನ್ ತಡ್ರಿ, ಆ ಡಾಕ್ಟ್ರನ್ನ ಒಂದ್ಸಲ ಯಾವಾಗಾರ ವಿಚಾರಿಸಿ ನಾನು ಒಂದು ಸ್ವಲ್ಪ ಹೇಳ್ತೀನಿ. ಇನ್ನೊಮ್ಮೆ ಯಾವಾಗಾರ ಭೇಟಿ ಅನ್ನೋದ್ರೆ ನೀವು ವಿಚಾರಿಸುವಂತ್ರಿ. ಈಗ ಸದ್ಯ ಅದ್ರ ಸುದ್ದಿನೇ ಬೇಡ ಅಂತೀನಿ ರೀ ಶಾಂತಕರ ನಾನು. ಹಂಗಾರ ಬರ್ತೇನೆ ತಗೋರಿ ಮಲ್ಲೇಶಣ್ಣ, ಬರ್ತೇನೆ ಗಿರ್ಜಿ. ಮನ್ಯಾಗ ಅವ್ರೊಬ್ಬರನ್ನ ಬಿಟ್ಟನಿ. ನಮ್ಮ ಅತ್ತಿಗೇನು ಬಾಗಲ್ ಹಾಕೊಂತಿರ್ತಾಳ, ಅವರು ಅಕಸ್ಮಾತ್ ನೀರು ಕೊಡು ಅಂತ ಒದ್ರಿದ್ರೆ ಕಿವಿ ಕೇಳೋದಿಲ್ಲ. ಹೋಗ್ತಾನೆ ಏನು ಪಾಪವ ನಮ್ಮ ಶಾಂತಕ್ಕ ಒಬ್ರಿಗೋಗಿ ಮಾತು ಅನ್ನಕ್ಕೆಲ್ಲ, ಯಾರಿಗೆ ಯಾವತ್ತು ಸಾಪಿಸ್ತೇಕೆಲ್ಲ, ಒಂದು ಅನ್ಯಾಯ ಮಾಡೋದಕ್ಕೆಲ್ಲ. ಯಾಕೆ ದೇವ್ರ ಅಕ್ಕಿಗೆ ಹಿಂಗೆ ಮಾಡ್ತಾನೋ ಏನೋ. ಮಗಳೊಂದು ಒಳ್ಳೆ ಜಗ ಸೇರಾಳ, ಅದು ಒಂದೇ ಸಮಾಧಾನ ಅಕ್ಕಿಗೆ. ಇನ್ನೊಂದು ಮಗಳೈತಿ, ದೇವ್ರ ಪುಣ್ಯಲ್ಲಿ ಅದಕ್ಕೊಂದು ಒಳ್ಳೆ ದಾರಿ ಆದ್ರೆ ಅಷ್ಟೇ ಸಾಕು.